ನಾನು ಇಂಗ್ಲಿಷ್ ಬರೋಲ್ಲ, ಇಂಗ್ಲಿಷ್ ಇರೋದೇ ತಪ್ಪು ಮಾತಾಡಕ್ಕೆ, ಕರೆಕ್ಟಾಗಿ ಮಾತಾಡಕ್ಕೆ ಕನ್ನಡ ಇದೆ. ನೀವು ಇಂಗ್ಲಿಷ್ ತಪ್ಪೇ ಮಾತಾಡಬೇಕು. ನನ್ನ ಕಂಪನಿಯಲ್ಲಿ 480 ಜನ ಕೆಲಸ ಮಾಡ್ತಾರೆ. ಆ ಕಂಪನಿ ಬಾಸು ಕನ್ನಡದ ಮೀಡಿಯಂ ಹುಡುಗ. ನಮ್ಮ ಗೆಲ್ಲೋದಿಕ್ಕೆ ಸೀಕ್ರೆಟ್ ಏನಂದ್ರೆ ಏನಿಲ್ಲ, ಸೋಲ್ತೀವ ರೆಡಿ, ಗೆಲ್ಲೋದೆಲ್ಲ ಸರ್ಪ್ರೈಸ್ ಅನ್ಕೊಂಡು ಹೋಗ್ಬಿಡ್ಬೇಕು. ಇಲ್ಲಿ ಏನಾಗ್ತಿದೆ ಈ ಜನರೇಷನ್ ಅಭದ್ರತೆ. ನಾನು ಹೇಳೋದು ಇಷ್ಟೇ ಬ್ರದರ್, ಕನ್ನಡ ರಾಜ್ಯೋತ್ಸವ ಅಂದ್ರೆ ಇವತ್ತು ಬಹಳಷ್ಟು ಜನ ನೀವು ಓದಿ ಕೆಲವು ಡ್ರೀಮ್ ಇರುತ್ತೆ, ನಾನು US ಅಲ್ಲಿ ಸೆಟ್ಲ್ ಆಗಬೇಕು ಅಂತ. ಯಾವ ರೇಂಜ್ ಕನಸು ಕಾಣಬೇಕು ಅಂದ್ರೆ ನಾಳೆ ಅಮೆರಿಕ ಹುಡುಗರು ನಮ್ಮ ಕನ್ನಡದವ್ರು ಕಟ್ಟು ಹಾಸ್ಪಿಟಲ್ಸ್ ಕಂಪನಿಗಳಲ್ಲಿ ಕೆಲಸ ಮಾಡ್ಕೊಂಡು ಬೀದಿಗಳಲ್ಲಿ ರೂಮ್ ಮಾಡ್ಕೋಬೇಕು ಬ್ರದರ್. ಇದೇನು ಬಹಳ ದೂರ ಇಲ್ಲ, ಜಸ್ಟ್ ಒಂದು ಮೈಂಡ್ ಸೆಟ್ ಅಷ್ಟೇ. ನಾನು ಈಗಲೂ ಹೇಳ್ತಾ ಇದ್ದೀನಿ, ಗೆಲುವು ಸೋಲು ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಇರುತ್ತೆ. ಇದು ಬಹಳಷ್ಟು ಜನ ಯಂಗ್ಸ್ಟರ್ಸ್ಗೆ ಹೇಳ್ತೀನಿ, ತುಂಬಾ ಸೀರಿಯಸ್ ಆಗಿ ಮಾತಾಡಿದ್ರು ಕಷ್ಟ. ಈ ಹುಡುಗರು ದೇವಸ್ಥಾನಕ್ಕೆ ಹೋಗ್ತಾರೆ, ಹೋಗಿ ನಮಸ್ಕಾರ ಆಗ್ತಾರೆ. ಏನು ಹುಡುಗರು ಯಾಕೆ ಬ್ಯಾಚುಲರ್ಸ್ ಯಾಕೆ ದೇವಸ್ಥಾನಕ್ಕೆ ಹೋಗ್ತಾರೆ, ಅಂಕಲ್ಸ್ ಯಾಕೆ ಹೋಗ್ತಾರೆ ಅಂತ. ಬ್ಯಾಚುಲರ್ಸ್ ದೇವಸ್ಥಾನಕ್ಕೆ ಹೋಗ್ತಾರೆ ಏನಕ್ಕೆ ಅಂದ್ರೆ ದೇವರೇ ಒಂದು ಒಳ್ಳೆ ಹುಡುಗಿನ ಕೊಟ್ಟು ಮದುವೆ ಮಾಡು ಅಂತ. ಅಂಕಲ್ಸ್ ಯಾಕೆ ಹೋಗ್ತಾರೆ ಗೊತ್ತಾ ದೇವಸ್ಥಾನಕ್ಕೆ? ನಾನು ಏನು ಕೇಳಿದೆ, ನೀನು ಏನು ಕೊಟ್ಟೆ ಅಂತ ಕೇಳಕ್ಕೆ. ನಾನು ಕೇಳಿದ್ದೇನು, ನೀನು ಕೊಟ್ಟಿದ್ದೇನು ಅಂತ. ಜೀವನದಲ್ಲೆಲ್ಲ ಏನೋ ಸಾಧಿಸ್ಬೇಕು ಅಂತ ಬೆಂಗಳೂರಿಗೆ ಬಂದಿದ್ದೀರಾ. ಈ ಬೆಂಗಳೂರಿಗೆ ಒಂದು ವಿಚಿತ್ರವಾದ ಗುಣ ಇದೆ. ಬರೀ ಹೊಟ್ಟೆಯಲ್ಲಿ ಬರೋ ಹುಡುಗನ್ನ ರಾಜನ್ ಮಾಡೋ ತಾಕತ್ತು ಈ ನಗರಕ್ಕಿದೆ. 6 ತಿಂಗಳು, 1 ವರ್ಷ, 2 ವರ್ಷ, 3 ವರ್ಷ ಏನೂ ಪ್ರೂವ್ ಮಾಡ್ಕೊಳಕ್ಕಾಗದೆ ಅದೇ ಲಗೇಜ್ ಎತ್ಕೊಂಡು ಯಶವಂತಪುರ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಬಸ್ ಸ್ಟಾಪ್ ಹೋಗಿ ಅದೇ ಕಣ್ಣೀರಿಂದ ಗೌರ್ಮೆಂಟ್ ಬಸ್ಸಲ್ಲಿ ವಾಪಸ್ ಊರು ಕಳಿಸೋದು ಈ ಬೆಂಗಳೂರು ನಗರಕ್ಕೆ ಗೊತ್ತಿದೆ. ಆದರೆ ಇದು ಮಹಾನಗರದಲ್ಲಿ ಬದುಕಬೇಕು ಅಂದ್ರೆ ಒಂದು ಗಟ್ಟಿತನ ಬೇಕು, ಧೈರ್ಯ ಬೇಕು, ಅವಮಾನಗಳನ್ನ ಫೇಸ್ ಮಾಡಬೇಕು. ಬೆನ್ನಿಂದೆ ಮಾತಾಡೋರು ಹಿಂದೆನೇ ಇರ್ತಾರೆ, ಕಾಲು ಹಿಡಿಯೋರು ಕಾಲು ಕೆಳಗೆ ಇರ್ತಾರೆ ಅನ್ನೋ ನಂಬೋ ಸತ್ಯ ಗೊತ್ತಿರಬೇಕು. ಆದ್ರೆ ಆಚೆ ಈ ಪ್ರಪಂಚದಲ್ಲಿ ನಿನ್ನ ಯಾರಿಗೂ ಇಷ್ಟಪಡಲ್ಲ ಬ್ರದರ್. ನೀವು ಸುಮ್ಮನೆ ಬಹಳಷ್ಟು ಜನ ಹೇಳ್ತಿರ್ತಾರೆ. ಕೆಲವರು ನಾನು ಪೇಪರ್ ಓದ್ತಿರ್ತೀನಿ, ಆತ್ಮಹತ್ಯೆಗೆ ಶರಣು. ಯಾಕೆ ಅಂದ್ರೆ ಮರ್ಯಾದೆ ಹೋಯ್ತು, ಆತ್ಮಹತ್ಯೆಗೆ ಮರ್ಯಾದೆ ಇದೆ ಅಂತ ನಾನು ಹೇಳಿದ್ರು. ಈ ಜನರೇಷನ್ ಪ್ರಾಬ್ಲಮ್ ಇದು. ಬಹಳಷ್ಟು ಜನ ನೋಡ್ತಾ ಇರ್ತೀನಿ, ಡಿಪ್ರೆಸ್ ಆಗ್ತಿರ್ತಾರೆ ಹುಡುಗರು. ಯಾಕಪ್ಪ ಅಂದ್ರೆ ಸರ್ ಮರ್ಯಾದೆ ಹೋಯ್ತು ಅಂತ. ಥಿಂಕ್ ಮಾಡು, ಕಳೆದ 22-23 ವರ್ಷದಲ್ಲಿ ಒಬ್ಬರೇ ಒಬ್ಬರು ನಿನ್ನ ಕೂರಿಸ್ಕೊಂಡು ನಿನಗೆ ಮರ್ಯಾದೆ ಇದೆ ಅಂತ ಹೇಳಿದ್ದಾರೆ. ಮತ್ತೆ ನೀನ್ ಯಾಕೆ ಇಲ್ಲದೆ ಇರೋದನ್ನ ಇದೆ ಅಂತ ಅಸಂಸ್ಕೊಂಡು ಹೋಗ್ತಾ ಇರೋದನ್ನ ಹೋಗಿದೆ ಅಂತ ಎಲ್ಲ ತಪ್ಪು ನಿನ್ನಲ್ಲಿ ಇಟ್ಕೊಂಡು ಸಮಾಜ ಪ್ರೇಮ್ ಮಾಡಿದ್ರೆ. ಸೊ ನಿನ್ನ ಬಗ್ಗೆ ನೀನು ನಂಬು, ಇದೆಲ್ಲ ಏನಿರಲ್ಲ ನೋಡಿ. ಅವಶ್ಯಕತೆ ಅನಿವಾರ್ಯತೆ ಅನ್ನೋ ದಂಪತಿಗಳ ಮಗು ಹೆಸರೇ ಸಂಬಂಧಗಳು. ಇಷ್ಟೇ ಲೈಫ್. ಈ ರಿಯಾಲಿಟಿ ಏಜಲ್ಲಿ ಅರ್ಥ ಆಗ್ಬೇಕು. ನಾನು ಬಹಳಷ್ಟು ಜನ ಹುಡುಗರಿಗೆ ಹೇಳ್ತೀನಿ, ಮನೆ ಬಿಗ್ ಬಾಸ್ ಅಲ್ಲಿ ಹೇಳಿದೆ ಡೈಲಾಗ್ ತುಂಬಾ ಚೆನ್ನಾಗಿ ಟ್ರೆಂಡ್ ಆಯ್ತು. ಒಂದಿನ ಹೋಗಿ ಬಂದೆ. ಯಾಕೆಂದ್ರೆ ಮೋಸ್ಟ್ಲಿ ಮೊದಲ ಕನ್ನಡ ಮಾಧ್ಯಮದ ಹುಡುಗ ಅನ್ಸುತ್ತೆ ಬಿಗ್ ಬಾಸ್ ಹೋಗಿದ್ದು, ಅದು ನನ್ನ ಸಾಧನೆ. ಮೊದಲ ಶಾಸಕ ಅನ್ಸುತ್ತೆ. ಏನು ಬಹಳಷ್ಟು ಟಿವಿಗಳಲ್ಲಿ ಟ್ರೆಂಡ್ ಆಯ್ತು, ನ್ಯೂಸ್ ಆಯ್ತು. ಆಚೆ ಬಂದ್ಮೇಲೆ ನನಗೆ ಖುಷಿ ಆಯ್ತು. ಎಲ್ಲೋ ಹಳ್ಳಿಯಲ್ಲಿ ಅಪ್ಪ ಅಮ್ಮನ ಕಳ್ಕೊಂಡು ಅನಾಥ ಪ್ರಜ್ಞೆಯಿಂದ ಬೆಳೀತಾ ಇದ್ದ ಹುಡುಗ. ನಮ್ಮೂರು ಗ್ರಾಮ ಪಂಚಾಯತ್ ಮೆಂಬರ್ಗೂ ನಾನು ಯಾರು ಅಂತ ಗೊತ್ತಿರಲಿಲ್ಲ. ಇವತ್ತು ಕರ್ನಾಟಕದ ನಾನು ಪ್ರತಿ ಗ್ರಾಮಕ್ಕೂ ಗೊತ್ತು. ಸಾಕು, ಅಪ್ಪ ಅಮ್ಮ ಇಲ್ದರ ಹುಡುಗ ಇಷ್ಟು ದೂರ ನಡೆದಿದ್ದಾರೆ.